ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿಯ ವಾಕು ಎಕ್ಸಸೈಜ್ ಮಾಡ್ಕೊಂಡಿಲ್ಲ. ಕಾರಣ ಏನಂತಂದರೆ ಸ್ವಲ್ಪ ಚಿಂಟುಗೆ ಮೈಕೈ ನೋವಿಂದ ನಿನ್ನೆ ಸಂಡೇ ನೈಟೇನೆ ಸ್ವಲ್ಪ ಮೈಯೆಲ್ಲ ಬಿಸಿ ಇತ್ತು. ಹಾಗಾಗಿ ಅವನು ಮಲಗಿದ್ದ. ಅವನು ನೋಡ್ಕೊಳ್ಳೋ ಇದರಲ್ಲಿ ನನಗೂ ಕೂಡ ತುಂಬಾ ಬೇಜಾರಾಯಿತು. ಏನಕ್ಕಂದರೆ ಈ ನಡುವೆ ಸ್ವಲ್ಪ ಅಲ್ಲಲ್ಲೇ ಹುಷಾರು ತಪ್ತಾ ಇರ್ತಾನೆ. ಯಾವತ್ತೂ ಹಿಂಗಾಗಿರಲಿಲ್ಲ. ಸ್ವಲ್ಪ ವೀಕು ಕೂಡ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಬೇಜಾರಲ್ಲಿ ನೈಟೆಲ್ಲ ಅವ್ನು ನೋಡ್ಕೊಂಡನಲ್ಲ, ಬೆಳಗ್ಗೆ ಎದ್ದದ್ದು ಲೇಟ್ ಆಯಿತು. ಮತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು, ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ನಾಳೆಯಿಂದ ಪಿಪೇಟ್ರಿ ಇತ್ತು. ಅವನೆನ್ನೆಲ್ಲ ಸ್ವಲ್ಪ ಕೂತ್ಕೊಂಡು ಓದ್ಕೋತಿದ್ದ. ಬಟ್ ಇವತ್ತು ಇದು ಏನು ಪಿಪೇಟ್ರಿ ಏನಿರಲಿಲ್ಲ. ನಾಳೆಯಿಂದ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರಜಾ ಹಾಕ್ಸೋಣ ಅಂತೇಳಿ ಸ್ಕೂಲಿಗೇನು ಕಳಿಸಿಲ್ಲ. ಅಡುಗೆ ಮುಗಿಸಿ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಅವರಪ್ಪ ಡ್ಯೂಟಿಗೂ ಹೋದರು. ಹಾಗಾದ್ರೂ ಅವನು ಮಲಗೇ ಇದ್ದ. ಹಾಗಾಗಿ ಎದ್ದೇಳ್ಸೋಣ, ಸ್ವಲ್ಪ ಊಟ ಕೊಡೋಣ ಅಂದರೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಅದು ಟಾನಿಕ್ಕು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಇತ್ತು, ಅದನ್ನೇ ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾನೆ ಇನ್ನೂ ಮಲಗಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಜಾರಲ್ಲಿ ಯಾವುದೇ ಒಂದು ರೊಟೀನ್ನ ಮಾಡ್ಕೊಳ್ಳಿಲ್ಲ. ಅಂದರೆ ಎಕ್ಸಸೈಜು ವಾಕು ಮಾಡ್ಕೊಳ್ಳಿಲ್ಲ. ಇನ್ನು ರೊಟೀನ್ ಮಾಡ್ಕೊಳ್ಳೋಣ ಅಂದರೆ ಫುಡ್ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನನ್ನು ಎದ್ದೇಳ್ಸೋಕ್ಕೆ ಬಂದಿದ್ದೀನಿ. ಇನ್ನು ಅವನ್ನ ಎಬ್ಬರಿಸಿ ಅವನಿಗೂ ಕೂಡ ಮುಖ ಎಲ್ಲ ತೊಳಸಿ, ಅಂದರೆ ನಿನ್ನೆನೇ ಸ್ನಾನ ಮಾಡಿಸಿದ್ದೆ. ಹಾಗಾಗಿ ಸ್ನಾನ ಏನು ಬೇಡ, ಮತ್ತೆ ಜ್ವರ ಬರ್ಬೋದು ಅಂತ ಹೇಳ್ಬಿಟ್ಟು ಅವನು ಎದ್ದೇಳಿಸಿ ಊಟ ಎಲ್ಲ ಕೊಟ್ಟು ಅವನಿಗೂ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಹಾಕೋದಿತ್ತು. ಹಾಗಾಗಿ ನಾನು ಅವನನ್ನು ಎಬ್ಸೋಣ ಅಂದ್ಬಿಟ್ಟು ಬಂದೆ. ಇನ್ನು ಸ್ವಲ್ಪ ನನಗೂ ಕೂಡ ಫೀಲ್ ಆಯಿತು ನಿನ್ನೆ ಎಲ್ಲ. ನಾನು ಸ್ವಲ್ಪ ಅವನ ಬಗ್ಗೆ ಕೇರಿಂಗ್ ಕಡಿಮೆ ಮಾಡ್ತಾಯಿದ್ದೀನೇನೋ, ಅವನನ್ನು ಸ್ವಲ್ಪ ನೋಡ್ಕೊಳ್ಳೋದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನೇನೋ ಅನ್ನೋದು ಫೀಲಲ್ಲಿ ನನಗೂ ತುಂಬಾ ನೋವಾಯಿತು. ನಿನ್ನೆ ನೈಟು ಸ್ವಲ್ಪ ನನಗೂ ಕೂಡ ಬಂತು. ಅಂದರೆ ಒಬ್ಬನೇ ಮಗ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ತುಂಬಾ ಆಸೆ. ಹಾಗಾಗಿ ಅವನು ತುಂಬಾ ಹೋರಾಡಿ, ಅಂದರೆ ಅವನು ಹುಟ್ಟೋ ಟೈಮಲ್ಲಿ ಅವನು ತುಂಬಾ ಹೋರಾಡಿ ಅಂದರೆ ಸತ್ತು ಬದುಕವನೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವನನ್ನ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಸ್ವಲ್ಪ ಫೀಲಲ್ಲಿ ನನಗೂ ಕೂಡ ಯಾವುದೇ ರೀತಿ ಎಕ್ಸಸೈಜು ವಾಕು ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಇನ್ನು ರೊಟೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇನು ನನ್ನ ಮಗ, ಅದಾದಮೇಲೆ ನಂತೂ ಬೇರೆ ಕೆಲಸ, ನನ್ನ ಕೆಲಸಗಳ ನಡುವೆ ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇಲ್ವೇನೋ ಅನ್ನೋ ಫೀಲಲ್ಲಿ ಸ್ವಲ್ಪ ಬೇಜಾರಿತ್ತು. ಹಾಗಾಗಿ ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ, ದೋಸೆನೇ ಹಾಕ್ಕೊಟ್ಟೆ. ದೋಸೆ ಹಿಟ್ಟಿತ್ತು, ತಿಂತೀನಿ ಕಣಮ್ಮ ಅಂತ ಅಂದ. ಹಾಗಾಗಿ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ಇಲ್ಲಿ ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಕೆಲವೊಬ್ಬರು ನಾನೇನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಎಲ್ರೂ ಡೇ 75 ಆರ್ಟ್ ಚಾಲೆಂಜು, ನಂದು ಡೇ 4 75 ಆರ್ಟ್ ಚಾಲೆಂಜ್. ಇಲ್ಲ ಅಂದರೆ ನಂದು ಟಾರ್ಗೆಟ್ ವೆಯ್ಟ್ ಇಷ್ಟಿದೆ, ನಾನು ಈ ವೆಯ್ಟ್ನ ರೀಚ್ ಮಾಡಬೇಕು, ಮತ್ತು ನಾನು ಇಷ್ಟು ದಿನ ಮಾಡ್ತೀನಿ ಅಂದರೆ 30 ಡೇಸ್ ಮಾಡ್ತೀನಿ, ಇಲ್ಲ ಒಂದು 21 ಡೇಸ್ ಮಾಡ್ತೀನಿ, ಇಲ್ಲ ಅಂದರೆ 50 ಡೇಸು 100 ಡೇಸು, ಈ ಥರ ಎಲ್ಲ ಒಂದು ಡೇನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ನಾನು ನನ್ನ ಟಾರ್ಗೆಟ್ ವೆಯ್ಟ್ನ ನಾನು ರೀಚ್ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ನಾನಿಲ್ಲಿ ಸುಮಾರು ಜನ ನನ್ನನ್ನು ಕೇಳಿದ್ರು, ಎಷ್ಟು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಟಾರ್ಗೆಟ್ ವೆಯ್ಟ್ ಎಷ್ಟು, ಯಾವ ರೀತಿ ಎಷ್ಟು ದಿವಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಕೆಲವೊಬ್ರಿಗೆ ಒಂದು ಆ ಥರ ಮನಸ್ಸಲ್ಲಿ ಕ್ವಶನ್ ಮೂಡಿರೋದಿದೆ. ಅಂದರೆ ನನ್ನ ಡೈಲಿ ಲಾಗ್ನ ನೋಡ್ತಾ ಇರೋರಿಗೆ, ವೆಯ್ಟ್ ಲಾಸ್ ಲಾಗ್ನ ನೋಡ್ತಾ ಇರೋರಿಗೆ. ಹಾಗಾಗಿ ಅದ್ರ ಬಗ್ಗೆ ನಾನು ಇಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಇನ್ನು ಬೆಳಗಿನ ತಿಂಡಿಗೆ ನಾನೇನು ಮಾಲ್ಟ್ನ ಮಾಡ್ಕೋತೀನಿ, ಅದನ್ನು ಕುಡಿದು ಟೈಮು ಕೂಡ ಆಗಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬ್ಲಾಕ್ ಕಾಫಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಅವನ ಕಡೆ ಟೆನ್ಷನ್ಗೆ ಸ್ವಲ್ಪ ನನಗೂ ಕೂಡ ತಲೆನೋವು ಆ ಥರ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ಹುಷಾರು ತಪ್ತಾ ಇದ್ದಾನಲ್ಲ, ಏನಕ್ಕೂ ಸ್ವಲ್ಪ ವೀಕು ಕೂಡ ಆಗ್ತಾಯಿದ್ದಾನೆ. ಇನ್ನೂ ಚೆನ್ನಾಗಿದ್ದ ಅವನು ಗುಂಡಕ್ಕೆ, ಹಾಗಾಗಿ ಸ್ವಲ್ಪ ವೀಕ್ ಆಗ್ತಾಯಿದ್ದಾನಲ್ಲ ಅಂತ ನನಗೂ ಕೂಡ ಬೇಜಾರಲ್ಲಿ ಸ್ವಲ್ಪ ತಲೆನೋವು ಬಂದಿತ್ತು. ಹಾಗಾಗಿ ಸ್ವಲ್ಪ ಬ್ಲಾಕ್ ಕಾಫಿನ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಅವನು ಮಲಗಲೇ ಇಲ್ಲ. ಮಲಗಲ್ಲ ಅಂತ ಹೇಳ್ಬಿಟ್ಟು ಅವನೇನಾದರೂ ಮನೇಲಿ ಇದ್ಬಿಡ್ತು ಅಂತ ಅಂದರೆ, ಹುಷಾರಿಲ್ಲ ರೆಸ್ಟ್ ಮಾಡು ಅಂತ ಅಂದರೆ ಮಲಗು ಅಂತಂದರೆ ಮಲಗಲ್ಲ. ಏನಾದರೂ ಆಟ ಆಡಬೇಕು, ಪೇಪರ್ಸಲ್ಲಿಲ್ಲ ಬರೆಯೋದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರಬೇಕು. ಅವನು ಪ್ರಿಮೆಚೂರ್ಡ್ ಬೇಬಿ 7 ಮಂತ್ಗೆ ಹುಟ್ಟಿರೋದು, ಬಟ್ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾನೆ. ದಿನದಲ್ಲಿ 24 ಗಂಟೆನೂ ಕೂಡ ಆ್ಯಕ್ಟಿವ್ ಆಗಿರ್ತಾನೆ. ನಾವು ಯಾವಾಗ ಲೇಟ್ ನೈಟ್ ಮಲ್ಕೊಂಡ್ರೆ ನಮ್ಮ ಜೊತೆನೇ ಮಲ್ಕೋತಾನೆ, ಆ ಥರ ಅವನು ಅಷ್ಟು ಆ್ಯಕ್ಟಿವ್ ಆಗಿರೋ ನನ್ನ ಮಗ. ಈಗ ಒಂದು 2-3 ಮಂತ್ಸಿಂದ ಸ್ವಲ್ಪ ವೀಕ್ ಆಗ್ತಿದ್ದಾನೆ, ಮತ್ತು ವೆಯ್ಟ್ ಲಾಸು ಕೂಡ ಆಗ್ಬಿಟ್ಟಿದ್ದಾನೆ. ನಾನು ವೆಯ್ಟ್ ಲಾಸ್ ಮಾಡಬೇಕು, ಬಟ್ ಅವನೇ ವೆಯ್ಟ್ ಲಾಸ್ ಆಗ್ಬಿಟ್ಟಿದ್ದಾನೆ. ಒಂದು 3 ತಿಂಗಳಿಂದ ಒಂದು 3 kg ಅಷ್ಟೇ ಡೌನ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಸ್ವಲ್ಪ ಹೈಟ್ ಇರೋದಕ್ಕೂ ಅದಕ್ಕೂ ಫೇಸ್ ಎಲ್ಲ ಸಣ್ಣದಾಗಿ ಕಾಣಿಸುತ್ತೆ. ಹಾಗಾಗಿ ಅವನನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು, ಅಂದರೆ ಸ್ವಲ್ಪ ದಪ್ಪ ಮಾಡಬೇಕು ಅಂದ್ಬಿಟ್ಟು ಎಲ್ಲ ತೋರಿಸಿ ಡೆವಲಪ್ಮೆಂಟ್ ಸಿರಪ್ ಎಲ್ಲ ತಂದು ಹಾಕ್ತಾಯಿದ್ದೀನಿ. ನೋಡೋಣ, ಬೆಳೀತಾ ಮಕ್ಕಳು ಸಣ್ಣ ಆಗ್ತಾರೆ ಅಂತಾರೆ, ಅದಕ್ಕೂ ಏನೋ ಗೊತ್ತಿಲ್ಲ. ಬಟ್ ಆಟಗಳೆಲ್ಲ ಜಾಸ್ತಿ ಆಡ್ತಾನಲ್ಲ, ಹಾಗಾಗೋ ಏನೋ ಇರಬೇಕು, ಇಲ್ಲ ನನ್ನ ನೆಗ್ಲಿಜೆನ್ಸಿನೋ ಏನೋ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ಅವನನ್ನು ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು
ನಾನಿಲ್ಲಿ ಬ್ಲಾಕ್ ಕಾಫಿನ ಮಾಡ್ಕೊಂಡು ತಗೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನನ್ನ ಟಾರ್ಗೆಟ್ ವೆಯ್ಟ್ ಬಗ್ಗೆ ನಾನು ನಿಮ್ಮ ಜೊತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನೇನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡೆ. ಆವಾಗ ನನ್ನ ವೆಯ್ಟ್ ಇದ್ದಿದ್ದು 84ಇಂದ 85ವರೆಗೂ ಇತ್ತು. ಮತ್ತು ನಾನೇನು ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ನಾನು ಕೇವಲ 3 ತಿಂಗಳಲ್ಲಿ ನಾನು ನನ್ನ ವೆಯ್ಟ್ನ 68ಗೆ ಬರ್ಸ್ಕೊಂಡೆ. ಅಂದರೆ ನಾನು 68ವರೆಗೂ ಕಮ್ಮಿ ಆಯಿತು. ಅಂದರೆ ಅಲ್ಲಿಗೆ 17 kg ಕಮ್ಮಿ ಮಾಡ್ಕೊಂಡಿದ್ದೆ. ಮತ್ತು ಅದಾದಮೇಲೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸಿಂದ ಮೈನರ್ ಆಪ್ರೇಷನ್ ಆಯಿತು. ಅದಾದಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆದೆ. ಅಂದರೆ 70, 75, 76ವರೆಗೂ ವೆಯ್ಟ್ ಬಂತು. ಮತ್ತೆ ಇನ್ನು ದಪ್ಪ ಆಗಿಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಆಪ್ರೇಷನ್ ಆಗಿದ್ರು ಒಂದು 3 ಮಂತ್ಸ್ ರೆಸ್ಟ್ ಮಾಡಿಕೊಂಡು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಫಾಸ್ಟಿಂಗಿಗೆ ಹೋಗಿದ್ದೆ ನಾನು. ಫಾಸ್ಟಿಂಗ್ ಹೋಗಿದ್ದಾಗೆಲ್ಲ ನಂದು ಏನು ವೆಯ್ಟು ಅಂದರೆ ಲೀಸ್ಟ್ ವೆಯ್ಟು 65 ಬಂದಿತ್ತು. ಮತ್ತು ಇನ್ನೂ ಅಂದರೆ 63ವರೆಗೂ ಬಂದಿತ್ತು ನಂದು ವೆಯ್ಟು. ತೀರಾ ಅಂದರೆ 63ನೇ ಲಾಸ್ಟಿಗೆ ಬಂದು ನಿಂತಿದ್ದು. ಆವಾಗ 63 ಇದ್ದಾಗ ವೆಯ್ಟು ಕೆಲವೊಂದು ಫೋಟೋಗಳಿದೆ, ಅದನ್ನು ನಾನು ಶೇರ್ ಮಾಡ್ತೀನಿ ನೋಡಿ ಹಂಗೇ ಸ್ಕ್ರೀನ್ ಮೇಲೆ. ಆವಾಗ 63ವರೆಗೂ ಬಂದಿದ್ದು ವೆಯ್ಟು. ಮತ್ತೆ ನಾನೇನು ನನ್ನ ನೆಗ್ಲೆಕ್ಟ್ ಮಾಡಿದೆ, ನನ್ನ ವೆಯ್ಟ್ ಬಗ್ಗೆ ನನ್ನ ಹೆಲ್ತ್ ಬಗ್ಗೆ ಕಾಳಜಿನ ಬಿಟ್ಬಿಟ್ಟೆ. ಅದೇನಾಗೋಯಿತು, ಮತ್ತೆ ವೆಯ್ಟ್ ಗೇನ್ ಆಯಿತು. ನಾನೇನು ಹಳೆ ವೆಯ್ಟ್ ಇದೆ ಅದಕ್ಕಿಂತ 1 kg 2 kg ಜಾಸ್ತಿನೇ ಆಗಿಬಿಡ್ತು. ಹಂಗಾಗಿ ಇವಾಗ ಎಷ್ಟು ನಾನು 85.80 ಇದ್ದೀನಿ. ಇದು ಹಳೆ ವೆಯ್ಟ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ಅಂದರೆ ಒಂದು 2-3 kg ಜಾಸ್ತಿನೇ ಆಗೋಯಿತು ನನ್ನ ವೆಯ್ಟು. ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನಾನೇನು ನನ್ನ ಟಾರ್ಗೆಟ್ ವೆಯ್ಟ್ ಅಂತ ಕೇಳಿದ್ರಿ ನೀವು ಎಷ್ಟು ಮಾಡ್ಕೋಬೇಕು. ಇನ್ನು ಕೆಲವೊಬ್ಬರೆಲ್ಲ ಇಷ್ಟು ದಿನ ಮಾಡ್ಕೋತೀವಿ, ಅಷ್ಟು ದಿನ ಮಾಡ್ಕೋತೀವಿ, ನಾವು ಇಷ್ಟು ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡ್ತೀವಿ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಅಷ್ಟು ಟೈಮಲ್ಲಿ ನಮಗೆ ಅಂದರೆ 75 ಡೇಸ್ ಆರ್ಟ್ ಚಾಲೆಂಜಲ್ಲೋ ಇಲ್ಲ ಅಂದರೆ 100 ಡೇಸಲ್ಲೋ ಅಷ್ಟು ಟೈಮಲ್ಲಿ ನನಗೆ ಟಾರ್ಗೆಟ್ ವೆಯ್ಟ್ ರೀಚ್ ಆಗಲಿಲ್ಲ ಅಂದ್ರೂ ನಾನು ನೆಕ್ಸ್ಟು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ನಾನು ಡೇ 1, 2 ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಹೊರತು ಅದ್ರ ಜೊತೆ ಡೇ 4/75 ಆರ್ಟ್ ಚಾಲೆಂಜೋ ಇಲ್ಲ ಅಂದರೆ ಡೇ 5/100 ಡೇಸೋ ಆ ಥರ ಎಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ಟಾರ್ಗೆಟ್ ವೆಯ್ಟ್ ಏನಿದೆ ಅದನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದೆಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ನಾನು ಹೆಲ್ದಿ ಫುಡ್ನ ಫಾಲೋಅಪ್ ಮಾಡಿಕೊಂಡು ವೀಕ್ಲಿ 1 kg ಅಂತ ನನ್ನ ಟಾರ್ಗೆಟ್ ಇರೋದು. ಈಗ ಸ್ವಲ್ಪ 1 kg ಮೇಲೆ 100 ಗ್ರಾಮು 200 ಗ್ರಾಮು ಇಷ್ಟೆಲ್ಲ ಕಡಿಮೆ ಆಗ್ತಾ ಬರ್ತಾಯಿದ್ದೀನಿ. ಹಾಗಾಗಿ ನನ್ನ ಟಾರ್ಗೆಟ್ ವೆಯ್ಟ್ ಇರೋದು 65ವರೆಗೂ ಆದರೆ ಸಾಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಮ್ಮಿ ಆಯಿತು ಅಂದ್ರೂ ಸ್ವಲ್ಪ ನಾನು ಏನು ಮಾಡ್ತೀನಿ, ಸಣ್ಣದಾಗಿ ಕಾಣಿಸ್ಬಿಡ್ತೀನಿ, ಏನೋ ಒಂಥರ ವೀಕ್ ಥರ. ಇನ್ನು ಕೆಲವೊಬ್ಬರು ಹೇಳ್ತಾರೆ ನೋಡಿ, ದಪ್ಪಕ್ಕೆ ಗುಂಡ್ಗುಂಡಕ್ಕಿದ್ದಾಗೆ ಚೆನ್ನಾಗಿದೆ, ಸಣ್ಣ ಆಗ್ಬಿಟ್ಟಿದೆಯಾ, ಏನೋ ಒಂಥರ ರೋಗಿಷ್ಠೆ ಥರ ಕಾಣಿಸ್ತಾ ಇದೆಯಾ, ಏನೋ ಕಾಯಿಲೆ ಬಂದಿರೋ ಥರ ಕಾಣಿಸ್ತಾ ಇದೆಯಾ, ಆ ಥರ ಎಲ್ಲ ಅಂದ್ಬಿಡ್ತಾರೆ. ಅವ್ರಿಗೇನು ಗೊತ್ತು ನಾವು ಒಂದು ವೆಯ್ಟ್ ಲಾಸ್ ಮಾಡಿಕೊಂಡು ಸಣ್ಣ ಆಗಿದ್ದೀವಿ ಅನ್ನೋದು. ಅವ್ರಿಗೆ ಅಷ್ಟು ಐಡಿಯಾಸ್ ಇರೋಲ್ಲ. ಏನೋ ಒಂದು ಪೌಡರ್ ಎಲ್ಲ ತೊಗೊಬಿಟ್ಟು ಸಣ್ಣ ಆಗ್ಬಿಟ್ಟಿದೆಯಾ, ತೀರಾ ವೀಕ್ ಆಗಿಬಿಟ್ಟಿದೆಯಾ ಆ ಥರ ಎಲ್ಲ ಅಂತಾರೆ. ಅಷ್ಟು ತೀರಾ ವೀಕ್ ಆಗೋ ರೀತಿ ಕಾಣಿಸೋದು ಬೇಡ. ನಾನು ನೋಡೋದಕ್ಕೆ ಪುಟ್ದಾಗಿ ಕಾಣಿಸ್ಬೇಕು. ಇವಾಗ ಹಿಂಗೆ ದಪ್ಪವಾಗಿ ಗುಂಡು ಕಾಣಿಸ್ತಾ ಇದ್ದೀನಿ, ಆವಾಗೂ ನೋಡೋದಕ್ಕೆ ಸ್ವಲ್ಪ ಪುಟ್ದಾಗಿ ಕಾಣಿಸ್ಬೇಕು. ಅಷ್ಟುವರೆಗೂ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಅದೆಷ್ಟು ದಿವಸ ತೊಗೊಳುತ್ತೋ ಗೊತ್ತಿಲ್ಲ. ನನ್ನ ವೆಯ್ಟ್ನ ನಾನು ಲಾಸ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಅದೆಷ್ಟು ದಿವಸ ಆಗುತ್ತೆ ಅಷ್ಟು ದಿವಸದವರೆಗೂ ನಾನು ಮಾಡ್ಕೋತೀನಿ ನನ್ನ ಒಂದು ರೊಟೀನ್ನ ಅಂತೇಳಿ. ಇಷ್ಟೇ ದಿವಸ ಅಷ್ಟೇ ದಿವಸ ಅಂತ ನಾನು ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಫಾಲೋಅಪ್ ಮಾಡಿ ನೀವು ಎಷ್ಟು ದಿವಸ ಆಗ್ಬೋದು, ಅದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಕೆಲವೊಬ್ಬರಿಗೆ ವರ್ಷದವರೆಗೂ ಹಿಡಿಬೋದು. ಅವ್ರವ್ರ ಬಾಡಿ ಯಾವ ರೀತಿ ಒಂದು ಜರ್ನಿಗೆ ರೆಸ್ಪಾನ್ಸ್ ಮಾಡುತ್ತೆ ಅದ್ರ ಮೇಲೆ ಹೋಗುತ್ತೆ. ಹಾಗಾಗಿ ನನಗೆ ಸಾಕು, ನನ್ನ ಬಾಡಿ ಏನಿದೆ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ನನಗೆ ಮೊದಲಿಂದ ನಾನು ಅಡ್ಜಸ್ಟ್ ಆಗಿರೋದ್ರಿಂದ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ. ಹಾಗಾಗಿ ನಾನೇನು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಹೋಗೋಣ, ಎಷ್ಟು ದಿವಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ. ನನ್ನ ಟಾರ್ಗೆಟ್ ವೆಯ್ಟು 65 ಇರೋದು. 60 to 65 ಅಂತ ಅಂದ್ಕೊಂಡಿದ್ದೀನಿ. 65 ಬಂದ್ರೂ ಸಾಕು. ಅದಾದಮೇಲೆ ಬ್ಯಾಲೆನ್ಸ್ ಹೋಗ್ತೀನಿ, ಬಿಟ್ಟುಬಿಡಲ್ಲ. ಸೇಮ್ ಏನು ಡಯಟ್ ಇದೆ ಅದನ್ನೇ ಫಾಲೋಅಪ್ ಮಾಡ್ಕೊಂಡು ಹೋಗ್ತೀನಿ, ಬಿಡಲ್ಲ. ಅಲ್ಲಿವರೆಗೂ ಬಂತು ಅಂದರೆ ಸಾಕು. ಇನ್ನೇನು 3 ವೀಕಲ್ಲೇ ನಾನು ಆಲ್ಮೋಸ್ಟು ಒಂದು 3 kg ಮೇಲೇ ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. 3.5ವರೆಗೂ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೋಡೋಣ ಯಾವ ರೀತಿ ಹೋಗುತ್ತೆ ನನ್ನ ಜರ್ನಿ ಅಂತೇಳಿ. ಅದಕ್ಕೆ ಇಷ್ಟು ದಿವಸ ಅಷ್ಟು ದಿವಸ ಅಂತೇನು ಮೆನ್ಷನ್ನೇ ಮಾಡೋಕ್ಕೋಗಿಲ್ಲ. ಒಟ್ಟಿನಲ್ಲಿ ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡಬೇಕು. ನೀವೂ ಹಂಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ, ನಾನು ಇಷ್ಟು ದಿವಸದಲ್ಲಿ ಮಾಡಿಬಿಡ್ಬೇಕು, ಕಮ್ಮಿನೇ ಆಗಿಲ್ಲ ಇಷ್ಟು ದಿವಸದಲ್ಲಿ ಅನ್ನೋ ಫ್ರಸ್ಟ್ರೇಷನ್ ಬಂದುಬಿಡುತ್ತೆ ನಮಗೆ. ಒಂದು 100 ದಿನ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ನಮ್ಗೆ ಏನಾದರೂ ಕಮ್ಮಿ ಆಗಲಿಲ್ಲ ವೆಯ್ಟು ಅಂತ ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೇನು ಬಂದುಬಿಡ್ತು ನನ್ನ ಒಂದು ಟಾರ್ಗೆಟ್ ಡೇಸ್ಗಳು ಬಂದುಬಿಡ್ತು, ನಾನು ಅಷ್ಟೊಂದು ನನ್ನ ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡಲಿಲ್ವಲ್ಲ ಅನ್ನೋದು ಸ್ವಲ್ಪ ನಿಮಗೆ ಏನಾಗುತ್ತೆ, ಟೆನ್ಷನ್ ಆಗುತ್ತೆ. ಏನೋ ಒಂಥರ ಬೇಜಾರು, ನಮ್ಮಲ್ಲಿ ಒಂಥರ ಹತಾಶೆ ಮೂಡೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಟಾರ್ಗೆಟ್ ಡೇಸ್ನೇ ಇಟ್ಕೊಬೇಡಿ, ಟಾರ್ಗೆಟ್ ವೆಯ್ಟ್ ಇಟ್ಕೊಳ್ಳಿ. ಅದು ಎಷ್ಟು ದಿನನಾದರೂ ಆಗಲಿ ಮಾಡೋಣ.
ನಾನು ಹೇಳ್ದಂಗೆ ಸುಮಾರು ಕೆಲವೊಬ್ರಿಗೆ ಟೈಮ್ ತೊಗೊಳುತ್ತೆ, ಕೆಲವೊಬ್ರಿಗೆ ಬೇಗನೆ ಆಗುತ್ತೆ. ನೋಡೋಣ ಎಷ್ಟು ದಿವಸ ಆಗುತ್ತೆ, ಆ ರೀತಿ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇತ್ತು ಅಂತ ಅಂದರೆ ನೀವು ಕೂಡ ಫಾಲೋಅಪ್ ಮಾಡಿಕೊಂಡು ಬಂತು ಅಂದರೆ ನೀವು ಕೂಡ ನಿಮ್ಮ ಟಾರ್ಗೆಟ್ ವೇಟ್ನ ರೀಚ್ ಮಾಡ್ಬೋದು. ಇನ್ನು ನಾನು ಮಧ್ಯಾಹ್ನದ ಊಟಕ್ಕೆ ದಾಲೆಲ್ಲ ಹಾಕಿ, ಅಂದರೆ 3 ಥರ ಬೇಳೆನ ಹಾಕಿ ಅದನ್ನು ಕುಗ್ಸಿ ದಾಲ್ ಮಾಡಿದ್ದೆ, ಅಂದರೆ ಸ್ವಲ್ಪ ಸಾಂಬಾರು ಥರ ಮಾಡಿದ್ದೆ ಒಗ್ಗರಣೆ ಮಾಡಿಕೊಂಡು. ಅದಕ್ಕೇ ಮಧ್ಯಾಹ್ನ ಅನ್ನನೂ ತಿನ್ನಿಸ್ಬಿಟ್ಟು ಚಿಂಟುಗೆ ನಾನು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಅವನು ನಾನು ಪಕ್ಕದಲ್ಲಿದ್ದರೆ ಮಲ್ಕೊಬಿಡ್ತಾನೆ. ಇನ್ನು ನಾನು ಬಿಟ್ಟು ಮಲ್ಗಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದರೆ ಅವ್ನು ಮಲ್ಗೋದೇ ಇಲ್ಲ, ಸುಮ್ಮನೆ ಎಚ್ಚರವಾಗೇ ಇರ್ತಾನೆ. ಇಲ್ಲಾಂದರೆ ಟಿ ವಿ ಎಲ್ಲ ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮಧ್ಯಾಹ್ನ ಏನೋ ಸಿರಪೆಲ್ಲ ಹಾಕಿದ್ದೆ, ಅದಕ್ಕೆ ಕುಡಿಸ್ಬಿಟ್ಟು ನಾನು ಮಲ್ಗಪ್ಪ ಅಂತ ಹೇಳ್ಬಿಟ್ಟು ಅವನ ಜೊತೆ ನಾನು ಕೂಡ ಮಲ್ಕೊಬಿಟ್ಟಿದ್ದೆ. ನನಗೂ ಕೂಡ ಸ್ವಲ್ಪ ನೈಟೆಲ್ಲ ಅಷ್ಟು ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆ ನಾನು ಮಲಗಿದ್ನಲ್ಲ, ನನಗೂ ಕೂಡ ನಿದ್ದೆ ಬಂದುಬಿಟ್ಟಿತ್ತು. ತುಂಬ ಹೊತ್ತು ಮಲ್ಕೊಬಿಟ್ಟಿದ್ದೆ. ಎಷ್ಟೋ ತಿಂಗಳುಗಳಾಗೋಯ್ತು ನಾನು ಈ ರೀತಿ ಹಗಲು ಟೈಮಲ್ಲಿ ಮಲ್ಕೊಂಡಿದ್ದು. ಹಂಗಾಗಿ ಇವತ್ತು ಮಲಗಿದ್ನಲ್ಲ, ಎದ್ದೇಳಕ್ಕೂ ಸ್ವಲ್ಪ ಮೈಕೈಲ್ಲ ನೋವು ಅನ್ನಿಸ್ತಾಯಿತ್ತು. ಹಂಗೂ ಎದ್ದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತೇಳಿ ಮಧ್ಯಾಹ್ನ ನಾನೇನು ಸ್ವಲ್ಪ ಮುದ್ದೆ, ಅದ್ರ ಜೊತೆ ದಾಲು, ಸ್ವಲ್ಪ ಸಿರಿಧಾನ್ಯದ ರೈಸು, ಸಲಾಡು ತೊಗೊಂಡಿದ್ದೆ. ಅದಾದಮೇಲೆ ಮಲಗಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೆ ಚಿಂಟುನು ನಾನು ಸ್ನ್ಯಾಕ್ಸ್ ತೊಗೋತಾ ಇದ್ದೀವಿ. ಅಂದರೆ ನಾನು ಸ್ವಲ್ಪ ಹಣ್ಣು ತೊಗೊಂಡು ಅವನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಎಲ್ಲ ತಿಂದು, ನಾನಿಲ್ಲಿ ನನ್ನ ನೈಟ್ ಊಟಕ್ಕೆ ಹೆಂಗಿದ್ರು ಮಧ್ಯಾಹ್ನದ ದಾಲಿತ್ತಲ್ಲ ಅಂತೇಳಿ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅದಕ್ಕೆ ಚಪಾತಿ ಮಾಡಿಕೊಂಡು ನೈಟ್ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಇನ್ನು ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿ ರೆಸ್ಟ್ ಮಾಡಿಸೋಣ ಅಂತೇಳಿ ನನ್ನ ಈ ಒಂದು ಡೈಲಿ ವೀಡಿಯೋನ, ಅಂದರೆ ಡೇ 26 ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಹೇಳ್ದಂಗೆ ನನ್ನ ವೀಡಿಯೋಸ್ ನೋಡಿಕೊಂಡು ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೋತಾ ಇದ್ದೀರಾ, ಅಂದರೆ ಡಯಟ್ ಮಾಡಿ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ನೀವು ಕೂಡ ನಿಮ್ಮ ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡ್ಬೋದು. ಬಿಡೋಕ್ಕೆ ಹೋಗಬೇಡಿ, ಯಾವ ಕಾರಣಕ್ಕೂ ನೀವು ಬಿಡೋಕ್ಕೆ ಹೋಗ್ಬೇಡಿ. ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ಆ ದಿನ ಒಂದು ದಿನದ ಮಟ್ಟಿಗೆ ಕ್ವಿಟ್ ಮಾಡಿ ನಿಮ್ಮ ಹೆಲ್ತ್ನ ಸರಿಪಡಿಸ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಎಲ್ಲೂ ಕೂಡ ಬಿಡೋಕ್ಕೆ ಹೋಗ್ಬೇಡಿ. ಮತ್ತೆ ಏನಾದರೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತಂದರೆ ಹೋಪ್ ಕಳ್ಕೊಳ್ಳೋಕೆ ಹೋಗಬೇಡಿ. ವೆಯ್ಟ್ ಲಾಸ್ ಆಗುತ್ತೆ, ಏನಕ್ಕಾಗಲ್ಲ, ಯಾವುದೇ ಭಾಗದಲ್ಲೂ ಚಾನ್ಸೇ ಇಲ್ಲ, ಹಾಗೇ ಆಗುತ್ತೆ. ಹಾಗಾಗಿ ಫಸ್ಟಿಗೆ ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಇರೋಕ್ಕೆ ಹೋಗ್ಬಾರ್ದು. ಆಗುತ್ತೆ, ಏನಕ್ಕಾಗಲ್ಲ, ನಾನು ಮನ್ಸು ಮಾಡಿದ್ರೆ ನನ್ನ ದೇಹನ ನಾನೇನಕ್ಕೆ ಕರಗಿಸೋಕ್ಕಾಗಲ್ಲ, ನಾನೇ ಅಲ್ವಾ ದಪ್ಪ ಮಾಡ್ಕೊಂಡಿರೋ ದೇಹ ಇದು, ನಾನೇ ಕರಗಿಸ್ಕೊಳ್ಳೋಣ ಅನ್ನೋ ಒಂದು ಧೈರ್ಯದ ಮೇಲೆ ನೀವು ನಿಮ್ಮ ಚಾಲೆಂಜ್ನ ತೊಗೊಳ್ಳಿ. ಇಷ್ಟೇ ದಿನದಲ್ಲಾಗಬೇಕು, ಅಷ್ಟೇ ದಿನದಲ್ಲಾಗಬೇಕು ಅನ್ನೋ ಒಂದು ಟಾರ್ಗೆಟ್ನ ಇಟ್ಕೊಬೇಡಿ. ಜಸ್ಟು ನನ್ನ ಏನು ಒಂದು ಟಾರ್ಗೆಟ್ ವೇಟ್ ಇದೆ ಅಷ್ಟನ್ನು ಮಾತ್ರ ನೀವು ಇಟ್ಕೋಬೇಕು. ಡೇಸ್ನ ಕನ್ಸಿಡರ್ ಮಾಡಬಾರ್ದು. ಅದೆಷ್ಟು ದಿನನಾರಾಗಲಿ ನಾನು ಬಿಡ್ದಂಗೆ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಡೇ 26ನ ವೆಯ್ಟ್ ಲಾಸ್ ಜರ್ನಿನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.